ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟಕ್ಕೆ ಹೊಂದಿಕೊಂಡಂತೆ ಇರುವ ಕಂಚುಗಲ್ ಮುನೀಶ್ವರ ದೇವಾಲಯದ ಸಮೀಪವೇ ಬೃಹತ್ ಸ್ಫೋಟಕ ಗೋದಾಮು ತೆರೆಯುತ್ತಿರುವುದನ್ನು ವಿರೋಧಿಸಿ ಬಂಡೇಮಠ ಶ್ರೀಗಳು ಪಾಲನಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ಬಾಣವಾಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಪಂಚಾಯಿತಿ ಮುಂದೆ ಸೋಮವಾರ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಸ್ಥಳೀಯ ಪಂಚಾಯಿತಿ ಪಿಡಿಒ ಮನವಿ ಸಲ್ಲಿಸಿದರು. ನೆಲಮಂಗಲ ತಾಲೂಕು ಹಾಗೂ ಮಾಗಡಿ ತಾಲೂಕಿನ ಗಡಿಯಲ್ಲಿರುವ ಕಂಚುಗಲ್ ಮುನೀಶ್ವರ ದೇವಾಲಯದ ಬೆಟ್ಟದ ಸುತ್ತಮುತ್ತ ಸುಮಾರು 250 ಎಕರೆಗೂ ಅಧಿಕ ಪ್ರದೇಶವಿದ್ದು ಹಲವಾರು ಕಾಡು ಪ್ರಾಣಿಗಳೇ ಇವೆ. ಪಕ್ಕದಲ್ಲೇ ದೇವಾಲಯವಿದೆ. ಆದರೆ ಈ ಬೆಟ್ಟದ ಬಳಿಯೇ ಕ್ರಷರ್ಗೆ ಸ್ಫೋಟಕಗಳನ್ನು ಪೂರೈಸುವ ಗೋದಾಮು ತಲೆ ಎತ್ತಿದ್ದು, ಗೋದಾಮಿನ ಅಕ್ಕಪಕ್ಕದ ಗ್ರಾಮಗಳ ಗ್ರಾಮಸ್ಥರು ಬಂಡೇಮಠದ ಶ್ರೀ ಮಹಾಲಿಂಗ ಸ್ವಾಮೀಜಿ, ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿಗಳ ನೇತೃತ್ವದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಮನವಿ ಪತ್ರ ನೀಡಿದರು. ಈಗಾಗಲೇ ಹಲವು ಇಲಾಖೆಗಳಿಂದ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ವರದಿ ತಯಾರಿಸಿ ನೀಡಿ ಎಂದಿದ್ದಾರೆ. ಈ ವರದಿಗೆ ಒಕ್ಕೊರಲ ವಿರೋಧ ವ್ಯಕ್ತಪಡಿಸಿದರು. ಈ ವೇಳೆಯಲ್ಲಿ ಮಾತನಾಡಿದ ಬಂಡೇಮಠದ ಶ್ರೀಗಳು ಮತ್ತು ಪಾಲನಹಳ್ಳಿ ಶ್ರೀಗಳು, ಸ್ಫೋಟಕ ಗೋದಾಮಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದರೆ ಸುತ್ತಮುತ್ತಲಿನ 15 ಕಿಲೋಮೀಟರ್ ವರೆಗೆ ಪರಿಣಾಮವಿರುತ್ತದೆ. ಇತ್ತೀಚೆಗೆ ಪಟಾಕಿ ದುರಂತ ಹಾಗೂ ತಮಿಳುನಾಡಿನಲ್ಲಿ ಸ್ಫೋಟಕ ದುರಂತ ಗಮನಿಸಿದ್ದೇವೆ. ಪಕ್ಕದಲ್ಲೇ 5-6 ಗ್ರಾಮಗಳಿದೆ, ಕೃಷಿ ಭೂಮಿ ಇದೆ, ಬಂಡೇಮಠದ ಜಾಗವೂ ಕೂಡ ಇದೆ. ಸ್ಫೋಟಕಗಳನ್ನು ಸಾಗಿಸುವಾಗ ಅವಘಡಗಳು ಸಂಭವಿಸಿದರೆ ಪಕ್ಕದ ಅರಣ್ಯ ಜಾಗ ಹಾಗೂ ಕಾಡು ಪ್ರಾಣಿಗಳು. ಲಿಂಗ ಶಿವಕುಮಾರ ಮಹಾಸ್ವಾಮೀಜಿಗಳ ಹುಟ್ಟೂರಾದ ಸಮೀಪದ ವೀರಾಪುರದಲ್ಲಿ 111 ಅಡಿ ಶ್ರೀಗಳ ಪ್ರತಿಮೆಗೂ ತೊಂದರೆಯಾಗುತ್ತಿದೆ. ಆದ್ದರಿಂದ ಈ ಸ್ಫೋಟಕ ಗೋದಾಮು ನಮಗೆ ಅವಶ್ಯಕತೆ ಇಲ್ಲ, ಸ್ಥಳೀಯರ ವಿರೋಧವಿದೆ ಎಂದು ಶ್ರೀಗಳವರು ಆಕ್ರೋಶ ವ್ಯಕ್ತಪಡಿಸಿ ಪಂಚಾಯಿತಿಗೆ ಮನವಿ ಸಲ್ಲಿಸಿದರು. ಇಲ್ಲಿ ಜಿಲೆಟಿನ್ ಅನ್ನು ಸ್ಥಾಪನೆ ಮಾಡಬೇಕು ಅಂತ ಎನ್ಒಸಿ ಕೊಡ್ತಾರೆ ಅಂತ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಪಂಚಾಯತಿಯವರೇ ತೀರ್ಮಾನ ಮಾಡಬೇಕು. ಎಷ್ಟು ಜನ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ, ಎಷ್ಟು ಅರಣ್ಯ ಪ್ರದೇಶ ಇದೆ, ಎಷ್ಟು ಜನ ಅಲ್ಲಿ ಪ್ರತಿದಿನ ಓಡಾಡ್ತಾರೆ. ನಮ್ಮ ಪುರಾತನವಾದಂಥ ನಮ್ಮ ಮಠಕ್ಕೆ ಸೇರಿರುವಂಥ ಒಂದು ಕಂಚುಗಲ್ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇವರೇನ ಅಧಿಕಾರಿಗಳಿಗೆ ಒತ್ತಡದ ಮೇರೆಗೆ ಏನನ್ನ ಪರ್ಮಿಷನ್ ಏನನ್ನು ಕೊಟ್ಟರೆ ಇದು ತೀವ್ರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ನಮ್ಮ ಸ್ವಾಮೀಜಿಯವರು ಹೇಗೆ ಕಸದ ವಿಲೇವಾರಿ ಘಟಕದಲ್ಲಿ ಗಲಾಟೆ ಮಾಡೋಲ್ಲ, ಅದಕ್ಕಿಂತ ಹೆಚ್ಚಿನ ಉಗ್ರವಾಗಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ಅಧಿಕಾರಿಗಳಿಗೆ ಇದರಿಂದ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ರೈತರ ಪರವಾಗಿ ನಾವಿರೋದೇ ಸಮಾಜ ಸೇವೆಗಾಗಿ. ಅದರಿಂದ ರೈತರ ಎಲ್ಲರ ಪರವಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಪರ್ಮಿಷನ್ ಏನನ್ನ ಕೊಟ್ಟರೆ ಅಲ್ಲಿ ಸಾವಿರಾರು ಜನಕ್ಕೆ ತೊಂದರೆ ಆಗ್ತದೆ. ಉದಾಹರಣೆಗೆ ನಮ್ಮ ದೇವಸ್ಥಾನನೇ ಇದೆ, ಏನನ್ನ ಒಂದು ಸ್ಫೋಟಕ ಆಯಿತು ಅಂತ ಅಂದರೆ ಸುತ್ತು ಒಂದು 20 ಕಿಲೋಮೀಟರ್ ಏನಾಗ್ತದೆ ಅಂತಂದರೆ ಬರ್ನಿಂಗ್ ಆಗ್ತದೆ. ಉದಾಹರಣೆಗೆ ಮೊನ್ನೆ ಒಂದು ವಾರದ ಮುಂಚೆ ಇರಬೇಕು, ತಮಿಳುನಾಡಲ್ಲಿ ಪಟಾಕಿ ಗೋಡನ್ನು ಹತ್ತಿ ಓದ್ಸಲಿ ಬಡ ಕೆಲಸಕ್ಕೆ ಹೋಗಿರ್ತಾರೆ ಗೋಡನ್ಗೆ. 11 ಜನ ಇಲ್ಲ 15 ಜನ ಹತ್ತತ್ರ ಹುಡುಗರು ದಹನವಾಗೋದ್ರು. ಅವರ ಪೋಷಕರಿಗೆ ಯಾರಾಗ್ತಾರೆ, ತಂದೆ ತಾಯಿಗಳಿಗೆ ಯಾರಾಗ್ತಾರೆ, ಅದನ್ನೆಲ್ಲ ನಾವು ಮನಗಡಬೇಕು. ಸುತ್ತಮುತ್ತ ರೈತರು ಕೆಲಸ ಮಾಡ್ತಿರ್ತಾರೆ, ಕಾಡು ಪ್ರಾಣಿಗಳಿರ್ತವೆ. ನಮ್ಮ ದೇವಸ್ಥಾನಕ್ಕೆ ರೋಡ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವಾಗ ಫಾರೆಸ್ಟ್ ಅವರು. ಇದನ್ನು ತಡೀಲಿ. ಫಾರೆಸ್ಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಕಣ್ಣು ಮುಚ್ಕೊಂಡು ಕೂತಿದ್ದಾರಾ? ಏನಿಲ್ವಲ್ಲ. ಫಾರೆಸ್ಟ್ ಅವ್ರು ನಮಗೆ ರೋಡ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಇವ್ರಿಗೆ ಹೆಂಗೆ ಫ್ಯಾಕ್ಟ್ರಿ ಪರ್ಮಿಷನ್ ಕೊಡ್ತಾರೆ? ಇದನ್ನೆಲ್ಲ ಯಾಕೆ ಕೇಳಬೇಕು ಅಂದರೆ ನೀವೇ ರೈತರುಗಳೇ ಕೇಳಬೇಕು. ಯುವಜನತೆ ಮುಂದೆ ಬರಬೇಕು. ಯುವಜನತೆ ಎಲ್ಲ ನಾವು ಫ್ಯಾಕ್ಟ್ರಿಗೆ ಹೋಗ್ತೀವಿ ಮನೆಗೆ ಬರ್ತೀವಿ ಅಂದರೆ ಆಗೋದೇ ಇಲ್ಲ. ಯುವಜನತೆ ಎಲ್ಲ ಮುಂದೆ ಬಂದರೆ, ಯುವಕರು ಒಂದಾದರೆ ಇಡೀ ದೇಶವನ್ನೇ ನಾವು ಸಾಧನೆ ಮಾಡ್ಬೋದು, ಸಾಧಿಸ್ಬೋದು. ಅದರಿಂದ ನಾನು ಏನು ಹೇಳೋದು ಅಂತಂದರೆ, ಅಧಿಕಾರಿಗಳಿಗೆ ಆಗಿರ್ಬೋದು, ನೆರೆದಿರುವಂಥ ಎಲ್ಲ ಜನತೆಗಳಾಗಿರ್ಬೋದು, ಈ ದಾಸ್ತಾನು ಗೋಡನ್ನು ಏನನ್ನ ಮಾಡೋಕ್ಕೆ ಪರ್ಮಿಷನ್ ಏನನ್ನು ಕೊಟ್ಟರೆ ನಾವು ಇನ್ನೂ ಉಗ್ರವಾಗಿ ಈ ಪಂಚಾಯತಿನ ಮುಂದೆ ಮಾಡ್ತಾ ಇದ್ದೀವಿ. ಮುಂದೆ ತಾಲೂಕ್ ಪಂಚಾಯತಿಗೆ ಮಾಡೋಣ, ಇಲ್ಲಾಂದರೆ ಜಿಲ್ಲಾ ಪಂಚಾಯತಿಗೆ ಮಾಡೋಣ, ಇಲ್ಲಾಂದರೆ ಬೆಂಗಳೂರಿಗೆ ಹೋಗೋಣ, ವಿಧಾನಸೌಧಕ್ಕೆ. ಎಲ್ಲರೂ ನಿಮ್ಮೆಲ್ಲ ಒಪ್ಪಿಗೆ ಇದೆಯಲ್ವಾ? ಜೊತೆಗೆ ಸುತ್ತಮುತ್ತಲ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಬೈಲ್ಸಂದ್ರ, ಉಡುಕುಂಟೆ, ಮೈಲ್ನಲ್ಲಿ ಸುತ್ತಮುತ್ತ ಗ್ರಾಮಗಳು ಕೂಡ ಮತ್ತು ಮನೆ ಕಟ್ಟಿಕೊಂಡು ವಾಸ ಮಾಡ್ತಕ್ಕಂತಹ ಪಕ್ಕದಲ್ಲೇ ಮನೆಗಳು ವಾಸಸ್ಥಳ ಇದೆ. ಅದರ ಜೊತೆಗೆ ಪರಮ ಪೂಜ್ಯರು ಡಾಕ್ಟರ್ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುಸ್ತಳಿಯು ಕೂಡ 111 ಅಡಿ ಸಮೀಪದಲ್ಲೇ ಇರುವ ದೆಸೆ. ಇದು ವಿಭಿನ್ನವಾಗಿರ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ಏನಾಗಿರ್ತಕ್ಕಂಥದ್ದು ಸ್ಫೋಟಕ ವಸ್ತುಗಳು ಆಕಸ್ಮಿಕವಾಗಿ ಏನಾದರೂ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಮತ್ತು
ಗುಡುಗು ಬಂಧಕಗಳ ಶಕ್ತಿಗಳು ಏನು ಥಂಡರ್ ಇದೆಯೋ ಅದು ಕೂಡ ಕಾಲಕ್ರಮೇಣದಲ್ಲಿ ಏನಾದರೂ ವ್ಯತ್ಯಾಸಗಳನ್ನ ಅದು ಸ್ಟೋರ್ ಮಾಡುವಂತಹ ಸ್ಥಳವಾಗಿರುವ ದೆಸೆ ಇದು. ಅದೇನಾದರೂ ವ್ಯತ್ಯಾಸ ಕಡಿಮೆ ಆದಾಗ ಆಟೋಮಿಕ್ ನ್ಯೂಕ್ಲಿಯರ್ ಏನಿರುತ್ತೋ ಅದು ಪ್ರಾಕೃತಿಕ ವಾಯುಗೋಳದಲ್ಲಿ ಸಂಪರ್ಕಿತವಾಗಿ ಬಂದಾವಸ್ಥೆ ಇಲ್ಲ ಅಂದ್ರೆ ಅದರದೇ ಆದಂತಹ ಕಟ್ಟು ಬಂಧಕಗಳಿಲ್ಲ ಅಂದ್ರೆ ಅದು ಸ್ಫೋಟಕಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಅದು ಪ್ರಯಾಣವನ್ನು ಸಾಗಿಸುವಾಗ ಅಥವಾ ಕೊಂಡೊಯ್ಯುವಂತಹ ಸಂದರ್ಭದಲ್ಲಿ ಅದನ್ನು ನಾವೇನು ಕ್ರೋಢೀಕರಣ ಮಾಡ್ತಾ ಇದ್ದೇವೆ ಆ ಜಾಗದಲ್ಲಿ ಅದರದೇ ಆದಂತಹ ಕಟ್ಟಿನ ಪಾಡುಗಳಿಲ್ಲ ಅಂದ್ರೆ ಸ್ಫೋಟಕವಾಗುವ ದೆಸೆ ಇರುವ ಕಾರಣದಿಂದಾಗಿ ಅದು 6 ಕಿಲುಕುಲಗಳು ನಾಶವಾಗುತ್ತೆ. ಜೊತೆಗೆ ಇಲ್ಲಿ ಧಾರ್ಮಿಕ ಕ್ಷೇತ್ರಗಳು ಮತ್ತು ರೈತಾಪಿ ವರ್ಗಗಳು ಇನ್ನೂ ಉತ್ಕೃಷ್ಟವಾಗಿ ಬೆಳೆಯತಕ್ಕಂತಹ ಪ್ರದೇಶವಾಗಿರುವ ದೆಸೆ ಇಲ್ಲೇನಾದ್ರೂ ಜನಿಕೆಯನ್ನು ಕ್ರೋಢೀಕರಣ ಇದೆ ಅಂತ ಗೊತ್ತಾಗ ಇಲ್ಲಿ ಭೂಮಿಯ ವ್ಯಾಪಾರೀಕರಣಗಳಿರ್ಬೋದು, ನಾವು ಮಾಡತಕ್ಕಂಥ ವ್ಯಾಪಾರೀಕರಣಗಳ ಸುವ್ಯವಸ್ಥೆಗಳು ಕೂಡ ಹದಗೆಡುತ್ತೆ ಅಂತಕ್ಕದ್ದು ಖಂಡಿತವಾಗಿ ಖಚಿತವಾಗಿರುತ್ತೆ. ಹಾಗಾಗಿ ಇಂತಹ ಒಂದು ಸ್ಫೋಟಕದ ಏನು ಕ್ರೋಢೀಕರಣವನ್ನು ಖಂಡಿತವಾಗಿ ಯಾರು ಕೂಡ ತಮ್ಮೆಲ್ಲರ ಒಂದು ಅನುಕರಣೆಯ ಮತ್ತು ಆಶ್ವಾಸನೆಯ ಮೇರೆಗೆ ನಾವೆಲ್ಲರೂ ಕೂಡ ಒಟ್ಟುಗೂಡಿ ಇದನ್ನು ತಡೆಯಬೇಕು ಎಂಬತಕ್ಕಂಥ ನಿಟ್ಟಿನಿಂದ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಅದು ಒಳಗೆ ಆಗಿರ್ತಕ್ಕಂಥ ಎಲ್ಲ ಅಧಿಕಾರ ವರ್ಗಗಳಲ್ಲಿ ಅದನ್ನು ಸ್ತಂಭಿತಗೊಳಿಸಬೇಕು, ಯಾವುದೇ ಕಾಲಕ್ಕೆ ಅದಕ್ಕೆ ಅನುಮತಿಯನ್ನು ನೀಡಬಾರದು ಅಂತ ಗ್ರಾಮದ ಸುತ್ತಮುತ್ತಲಿನ ಮತ್ತು ಪಂಚಾಯತಿ ಎಲ್ಲ ಪ್ರಮುಖರು ಮತ್ತು ನಾಗರಿಕರು, ರೈತಾಪಿ ವರ್ಗದವರು, ಧಾರ್ಮಿಕ ಕ್ಷೇತ್ರದ ಎಲ್ಲರೂ. ಇನ್ನು ಸ್ಥಳೀಯ ಪಂಚಾಯಿತಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರೇಣುಕಾ ಪ್ರಸಾದ್ ಮಾತನಾಡಿ, ಕಳೆದ 4 ದಿನಗಳ ಹಿಂದೆ ಇಮೇಲ್ ಮುಖಾಂತರ ಪಂಚಾಯಿತಿ ಪರವಾನಗಿಗೆ ಮಾಹಿತಿ ಬಂದಿದೆ. ಪಂಚಾಯಿತಿ ಸದಸ್ಯರು ಒಗ್ಗಟ್ಟಾಗಿ ಈ ಗೋದಾಮನ್ನ ತಿರಸ್ಕರಿಸೋಣ, ಸಾಮಾನ್ಯ ಸಭೆಯಲ್ಲಿ ಚರ್ಚಿಸೋಣ. ಇತ್ತೀಚೆಗೆ ನಡೆದ ಸಭೆಯಲ್ಲಿ ಮನವಿಗೆ ತಟಸ್ಥ ಧೋರಣೆ ಮಾಡಿದ್ದು ಸರಿಯಲ್ಲ. ಅಂದೇ ಅನುಮತಿಗೆ ತಿರಸ್ಕರಿಸಬೇಕಿತ್ತು. ಪಂಚಾಯಿತಿ ಸದಸ್ಯರೇ ನಡೆಗೆ ಕುಪಿತರಾದರು. ನಮಗೆ ಬಂದಂಥ ಮಾಹಿತಿ ಪ್ರಕಾರ ಈ ಜಿಲಾಟಿನ್ ವಿಚಾರವಾಗಿ ಪಟಾಕಿ ಗೋಡಾನ್ ಏನು ವಿಚಾರವಾಗಿದೆಯಾ, ನಿಯಮ ಸ್ಫೋಟಕ ವಸ್ತು ನಿಯಮದ ಪ್ರಕಾರವಾಗಿಯೇ ನಾವು ಪಂಚಾಯಿತಿ ಸಭೆಯಲ್ಲಿಟ್ಟು ಇದರ ವರದಿನ ನಾನು ಕಾನೂನು ಪ್ರಕಾರವಾಗಿ ಕೊಡ್ತೀನಿ. ಯಾವುದೇ ರೀತಿ ಇಲ್ಲಿ ತೊಂದರೆ ಆಗಬಾರ್ದು, ಯಾವುದೇ ರೀತಿ ಜಾನುವಾರುಗಳಿಗಿರ್ಬೋದು, ಬೇರೆ ವಿಚಾರಗಳಿಗಿರ್ಬೋದು ತೊಂದರೆ ಆಗಬಾರ್ದು ಅನ್ನೋದು ನನ್ನ ವರದಿ. ಅದರ ಜೊತೆಗೆ ಇಲ್ಲಿ ಏನಂತಂದರೆ ಸರೌಂಡಿಂಗಲ್ಲಿ ಫಾರೆಸ್ಟ್ ಲ್ಯಾಂಡು ಮತ್ತು ಗ್ರಾಮಗಳಿರೋದ್ರಿಂದ ಸ್ವಲ್ಪ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಮಾಹಿತಿ ತೊಗೊಂಡು, ಗ್ರಾಮಸ್ಥರ ಮಾಹಿತಿ ತೊಗೊಂಡು, ಏನು ಮುಖಂಡರು ಇರ್ತಾರೆ ಇಲ್ಲೆಲ್ಲ ತೊಗೊಂಡು ಅದ್ರ ಬಗ್ಗೆ ವರದಿ ನೀಡ್ತೀನಿ. ಸರ್, ಈಗ ಸ್ವಾಮೀಜಿ ಹೌದು, ಈಗ ಹತ್ತಿರದಲ್ಲೇ ಕೌಚಕಲ್ ಮುನೇಶ್ವರ ದೇವಸ್ಥಾನ ಇರೋದ್ರಿಂದ ನಾವು ಅದ್ರ ಬಗ್ಗೆನೂ ಧಾರ್ಮಿಕ ವಿಚಾರದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಫಾರೆಸ್ಟ್ ಜೊತೆಗೆ ಧಾರ್ಮಿಕರ ವಿಚಾರವಾಗಿ ಯೋಚನೆ ಮಾಡಿದಾಗ ಎಷ್ಟೋ ಜನಗಳು ದಿನನಿತ್ಯ ಬರ್ತಾ ಇರ್ತಾರೆ. ಇಲ್ಲೇನೋ ಅಕಸ್ಮಾತ್ತಾಗಿ ಏನಾದರೂ ಒಂಚೂರು ಆದ್ರೂ ಕೂಡ 5-6 ಕಿಲೋಮೀಟ್ರ್ ವ್ಯಾಪ್ತಿ ಪ್ರದೇಶ ಇದಾಗುತ್ತೆ. ಹಾಗಾಗಿ ಅದನ್ನು ನೋಡಿ ಪರಿಶೀಲನೆ ಮಾಡಿ ಅದನ್ನು ವರದಿ. ಯಾಕೆಂದರೆ ಇದು ಎಲ್ಲ ಡಿಪಾರ್ಟ್ಮೆಂಟ್, ನಂದು ಒಂದು ಇಲಾಖೆ ಅಂದರೆ ಗ್ರಾಮ ಪಂಚಾಯಿತಿ ಒಂದು ಇಲಾಖೆ. ಆ ಪ್ರಕಾರವಾಗಿ ನೋಡಿದ್ರೆ ನನ್ನ NOC ಕೂಡ ಅಂದರೆ ನಿರಪೇಕ್ಷಣ ಪತ್ರವನ್ನು ಕೊಡಬೇಕು ಅಂತ ಕೇಳ್ಕೊತಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಏನು ಗ್ರಾಮ ಎಷ್ಟು ದೂರದಲ್ಲಿದೆ, ಇದರಿಂದ ಏನೇನು ತೊಂದರೆ ಆಗುತ್ತೆ, ಜನಗಳಿಗೇನು ತೊಂದರೆ ಆಗುತ್ತೆ, ಜಾನುವಾರುಗಳಿಗೇನು ತೊಂದರೆ ಆಗುತ್ತೆ, ಮತ್ತು ಇದರಿಂದ ಯಾವ್ಯಾವ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ವರದಿಯನ್ನು ನಾನು ಸಲ್ಲಿಸ್ತೀನಿ. ಒತ್ತಡ ಬಂದರೂ ಕೂಡ ನಾನು ಕಾನೂನು ಬಿಟ್ಟು ಯಾವುದೇ ಕಾರಣಕ್ಕೂ ಮಾಡಲ್ಲ. ಸರ್, ಇವಾಗ ಏನಂದರೆ ಚಿಕ್ಕ ಕಟ್ಟಡ ಕಟ್ಟಬೇಕಾದ್ರೂ ಒಂದು ಪರ್ಮಿಷನ್ ತಗೋಬೇಕು. ಆದರೆ ಇದು ಆಲೇ ದೊಡ್ಡ ಮಟ್ಟದಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ. ಇದ್ಯಾರು ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವಾ ಮುಂಚೆಯಿಂದ? ಸರ್, ಇಲ್ಲ, ಇದ್ರ ವಿಚಾರವಾಗಿ ನನಗೆ ಪರಿಶೀಲನೆ ಫೈಲ್ ಕಡತ ಪರಿಶೀಲನೆ ಮಾಡಿದಾಗ ಭೂ ಪರಿವರ್ತನೆಗೆ ಯಾವುದೇ ಕಡತಗಳು ಗ್ರಾಮ ಪಂಚಾಯತಿಯಲ್ಲಿ ಲಭ್ಯ ಆಗಿಲ್ಲ. ಹಾಗಾಗಿ ಮುಂದೆ ಯಾವ ರೀತಿ ಪರ್ಮಿಷನ್ ಆಯಿತು, ನಮ್ಮ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು NOC ನಿರಪೇಕ್ಷಣ ಪತ್ರ ಅಗತ್ಯತೆ ಇದೆಯಾ ಇಲ್ವಾ ಅನ್ನೋದು ಪರಿಶೀಲನೆ ಮಾಡಿ ನಮ್ಮ ಮೇಲಧಿಕಾರಿಗಳಿಗೆ ಇವತ್ತು ವರದಿಯನ್ನು ಸಲ್ಲಿಸ್ತೀವಿ. ಪಂಚಾಯಿತಿ PDO ರವಿ ಇಡೀ ಘಟನೆಯನ್ನ ಪರಿಶೀಲಿಸಿ ಒತ್ತಡಕ್ಕೆ ಮಣಿಯದೆ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಶೋದಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನರಸಿಂಹಮೂರ್ತಿ, ನಾಗರಾಜು, ಮುದ್ದಯ್ಯ, ವೆಂಕಟಗಿರಿಯಪ್ಪ, ಹರೀಶ್, ಮಂಜುನಾಥ್, ಕಿರಣ್, ಲಕ್ಷ್ಮಣ್, ಕೃಷ್ಣಮೂರ್ತಿ, ಮುಖಂಡರಾದ ಸುಬ್ಬಣ್ಣ, ಅರುಣ್ ಕುಮಾರ್, PDO ರವಿ, ಕಾರ್ಯದರ್ಶಿ ಪಾರ್ವತಮ್ಮ, ಪಂಚಾಯಿತಿ ಸಿಬ್ಬಂದಿ, ಸ್ಥಳೀಯ 100 ಗ್ರಾಮಸ್ಥರು ಪ್ರತಿಭಟಿಸಿದರು. ಅಯ್ಯಯ್ಯೋ ಬೇಕೇ ಬೇಕು